ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಅದರಲ್ಲಿ ಬೇಸಿಕ್ಸ್ ಮತ್ತು ರೆಸಿಡೆನ್ಷಿಯಲ್ ಸ್ಟೇಟಸ್ ಬೇಸಿಕ್ ಕಂಡೀಷನ್ಸ್ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಆಲ್ಮೋಸ್ಟ್ ಆಲ್ 7 ಮಾರ್ಕ್ಸ್ ಅಷ್ಟು ವೆಯ್ಟೇಜ್. ಫಸ್ಟು ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್. ಪ್ರೀವಿಯಸ್ ಇಯರ್ ನಮಗೆ ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು 2023-24 ಅಸೆಸ್ಮೆಂಟ್ ಇಯರ್ ಅಂದರೆ ನೆಕ್ಸ್ಟ್ ಬರೋ ಇಯರ್ ಆಗುತ್ತೆ. ದಟ್ ಈಸ್ 24-25. ಓಕೆನಾ? ಪ್ರೀವಿಯಸ್ ಇಯರ್ ಅಂದರೆ ಏನು? ನಾವು ಯಾವ ಇಯರಲ್ಲಿ ಇನ್ಕಮ್ನ ಅರ್ನ್ ಮಾಡ್ತೀವಿ, ದಟ್ ಈಸ್ ಇನ್ಕಮ್ ಅರ್ನ್ಡ್. ಅಸೆಸ್ಮೆಂಟ್ ಇಯರಲ್ಲಿ ನಾವು ಅರ್ನ್ ಮಾಡಿರೋ ಇನ್ಕಮ್ಗೆ ಟ್ಯಾಕ್ಸ್ ಪೇ ಮಾಡ್ತೀವಿ. ಓಕೆ, ಮತ್ತು ಪ್ರೀವಿಯಸ್ ಇಯರ್ನ ಫೈನಾನ್ಷಿಯಲ್ ಇಯರ್ ಅಂತನಾರ ನಾವು ಕರಿಬೋದು. ಇದು ನೆಕ್ಸ್ಟ್ ಇಯರ್. ಇವಾಗ ಅಕಸ್ಮಾತ್ ಫಾರ್ ಎನ್ ಎಕ್ಸಾಂಪಲ್ 2023-24ಗೆ ಅಸೆಸ್ಮೆಂಟ್ ಇಯರ್ 24-25 ಅಂದರೆ 2022-23ಗೆ ಅಸೆಸ್ಮೆಂಟ್ ಇಯರು 2023-24. ಯಾವ ಇಯರ್ ಕೊಟ್ಟಿರ್ತಾರೆ ಆ ಇಯರ್ ನೆಕ್ಸ್ಟ್ ಇಯರ್ ಬಂದುಬಿಟ್ಟು ನಿಮಗೆ ಅಸೆಸ್ಮೆಂಟ್ ಇಯರ್ ಆಗುತ್ತೆ. ಮತ್ತು ನಮಗೆ ಫೈನಾನ್ಷಿಯಲ್ ಇಯರು ಯಾವಾಗಲೂ ಸ್ಟಾರ್ಟ್ ಆಗೋದು 1st ಏಪ್ರಿಲ್ ಟು ಎಂಡ್ ಆಗೋದು 31st ಮಾರ್ಚ್. ಯಾವುದೇ ಇಯರ್ ಆದರೂ ಇದು ಫೈನಾನ್ಷಿಯಲ್ ಇಯರ್. ಅದೇ ಕ್ಯಾಲೆಂಡರ್ ಇಯರ್ ಪ್ರಕಾರ ಆದರೆ 1st ಜಾನ್ವರಿ ಟು 31st ಡಿಸೆಂಬರ್. ನಮಗೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಕನ್ಸಿಡರ್ ಮಾಡಬೇಕಾಗಿರೋದು ಇದನ್ನು. ಕ್ಯಾಲೆಂಡರ್ ಇಯರ್ನ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಇವಾಗ ಪ್ರೀವಿಯಸ್ ಇಯರ್ ಅಂದರೆ ಏನು, ಅಸೆಸ್ಮೆಂಟ್ ಇಯರ್ ಅಂದರೆ ಏನು ಅಂತ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಮತ್ತು ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ನ ಇದೇ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ರೆಸಿಡೆನ್ಷಿಯಲ್ ಸ್ಟೇಟಸ್ಸಿಂದ 5 ಮಾರ್ಕ್ಸ್ ಬರುತ್ತೆ ನಿಮಗೆ. 5 ಮಾರ್ಕ್ಸ್ ಕ್ವಶನ್ ಕೊಟ್ಟಾಗ ಯಾವ ಥರ ಬರ್ಕೋಬೇಕು, ಫಾರ್ಮ್ಯಾಟ್ ಆಗಿರಲಿ ಮತ್ತು ಥಿಯರಿ ಯಾವ ರೀತಿ ಬರಿತೀರ ಅದರಲ್ಲಿ, ಇಲ್ಲ 2 ಮಾರ್ಕ್ಸ್ ಕೇಳಿ ಹಿಂಗಾರ ಕೇಳಿ ಪ್ರೆಸೆಂಟ್ ಮಾಡೋಕ್ಕೆ ಗೊತ್ತಿರಬೇಕು ನಿಮಗೆ. ಸೊ ಫಾರ್ಮ್ಯಾಟ್ ಗೊತ್ತಿದ್ರೆ ನಿಮಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ಪರ್ಟಿಕ್ಯುಲರ್ಸ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಸ್ಯಾಟಿಸ್ಫೈಡ್. ಓಕೆ, ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ ನಿಮಗೆ ಆರ್ ಅಂದರೆ ರೆಸಿಡೆಂಟ್ ಅಂತ ಕರೆಯೋಕ್ಕೆ 2 ಕಂಡೀಷನ್ ಇದೆ. ಆ 2 ಕಂಡೀಷನಲ್ಲಿ ಅವ್ನು ಯಾವ್ದಾರ ಒಂದು ಸ್ಯಾಟಿಸ್ಫೈ ಮಾಡಿದ್ರೆ ಅವನ್ನ ರೆಸಿಡೆಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಕಂಡೀಷನ್ ಏನಾಗುತ್ತೆ ಅಂದರೆ ಆ್ಯನ್ ಅಸೆಸಿ ಶುಡ್ ಬಿ ಪ್ರೆಸೆಂಟ್ ಇನ್ ಇಂಡಿಯಾ ಫಾರ್ greater than or equal to 182 days in previous year. ಅಂದರೆ ಯಾವ ಅಸೆಸಿ, ಫಾರ್ ಎನ್ ಎಕ್ಸಾಂಪಲ್ ಇವಾಗ ನಿಮ್ಮ ಫ್ರೆಂಡೇ ಆಗಿರಲಿ, ಹೊರಗಡೆ ದೇಶಕ್ಕೆ ಹೋಗ್ಬಿಟ್ಟು ಇಂಡಿಯಾಗೆ ಬಂದರೆ 182 ಡೇಸ್ ಇಂಡಿಯಾದಲ್ಲಿ ಇರಬೇಕು ಅವನು. ಅಕಸ್ಮಾತ್ ನೀವೇ ಏನಾರು ಟ್ರಾವೆಲ್ ಮಾಡ್ತಾಯಿದ್ರೆ ಅಟ್ಲೀಸ್ಟ್ 182 ಡೇಸು ನೀವು ಇಂಡಿಯಾದಲ್ಲಿದ್ದರೆ ನಿಮಗೆ ರೆಸಿಡೆಂಟ್ ಅಂತ ಕರಿತೀವಿ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಈ ಕಾಲಮಲ್ಲಿ ಸ್ಯಾಟಿಸ್ಫೈಡ್ ಅಂತ ಬರಿತೀರಾ, ಆಗಿಲ್ಲ ಅಂದರೆ ನಾಟ್ ಅಂತ ಬರಿತೀರಾ. ಸ್ಯಾಟಿಸ್ಫೈ ಆದರೆ ನೆಕ್ಸ್ಟ್ ಕಂಡೀಷನ್ಗೆ ಏನು ಹೋಗೋ ಅವಶ್ಯಕತೆ ಇರಲ್ಲ. ಇನ್ ದ ಕೇಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಬಂದಾಗ ಸೆಕೆಂಡ್ ಕಂಡೀಷನ್ಗೆ ಹೋಗಬೇಕಾಗುತ್ತೆ. ದಟ್ ಈಸ್ ಆರ್ ಏನಂದರೆ ಆ್ಯನ್ ಅಸೆಸಿ ಶುಡ್ ಬಿ ಪ್ರೆಸೆಂಟ್ ಇನ್ ಇಂಡಿಯಾ for greater than or equal to 60 days in previous year and 365 days in preceding 4 previous years. ಇದರ ಅರ್ಥ ಏನಪ್ಪ ಅಂದರೆ ಆ್ಯನ್ ಅಸೆಸಿ ಶುಡ್ ಬಿ ಪ್ರೆಸೆಂಟ್ ಇನ್ ಇಂಡಿಯಾ ಫಾರ್ 60 ಡೇಸ್. ಫಸ್ಟ್ ಕಂಡೀಷನಲ್ಲಿ 182 ಡೇಸ್ ಇರಬೇಕು ಅಂತ ಹೇಳಿದ್ವಿ. ಅಕಸ್ಮಾತ್ ಅವ್ನು 182 ಡೇಸ್ ಇಲ್ಲ ಅಂದರೆ ಅಟ್ಲೀಸ್ಟ್ 60 ಡೇಸ್ಗಿಂತ ಜಾಸ್ತಿ ಇರಬೇಕು. ಜೊತೆಗೆ ಆ್ಯಂಡ್ ಅಂತ ಇದೆ,
365 ಡೇಸ್ ಇನ್ ಪ್ರಿಸೀಡಿಂಗ್ 4 ಪ್ರೀವಿಯಸ್ ಇಯರ್. ಇಂದಿನ 4 ವರ್ಷಗಳಲ್ಲಿ 365 ದಿವಸ ಅವನಿರಬೇಕು ಟೋಟಲ್ ಆಗಿ. ಎಕ್ಸಾಂಪಲ್ ಯಾವ ಥರ ಅಂದರೆ, ಇವಾಗ ಹಿಂದಿನ 4 ವರ್ಷ ಹೋದರೆ ನಮಗೆ ಪ್ರೀವಿಯಸ್ ಇಯರಿಂದ ಹಿಂದಿನ 4 ವರ್ಷಕ್ಕೆ ಹೋಗ್ತೀವಿ. ದಟ್ ಈಸ್ 2022, 23, 2021, 22, 2020, 21, 2019, 20. ಇದು ಇಂದಿನ 4 ವರ್ಷಗಳು. ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ಅವನು 100 ಡೇಸ್ ಇದ್ದ, ಇದರಲ್ಲಿ 150 ಡೇಸ್, ಇದರಲ್ಲಿ 50 ಡೇಸ್, ಇದರಲ್ಲಿ ಒಂದು 80 ಡೇಸ್. ಸೊ ನೀವು ಟೋಟಲ್ ಮಾಡಿದಾಗ ಇಲ್ಲಿ 380 ಡೇಸ್ ಬಂತು. ಇದು ಗ್ರೇಟರ್ ದೆನ್ 365 ಡೇಸ್ ಇದೆ. ಸೊ ಈ ಕಂಡೀಷನ್ ಅವಾಗ ಏನಾಗುತ್ತೆ, ಸ್ಯಾಟಿಸ್ಫೈಡ್ ಅಂತ ಬರುತ್ತೆ. ಅಕಸ್ಮಾತ್ ಇದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಾಟ್ ಅಂತ ಬರಿತೀರಾ. ನಿಮ್ಮದು ಸ್ಯಾಟಿಸ್ಫೈ ಆದಾಗ ಆನ್ಸರು ಹಿ ಈಸ್ ರೆಸಿಡೆಂಟ್ ಅಂತ ಬರುತ್ತೆ. ಓಕೆ, ಎರಡರಲ್ಲಿ ಅದರ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ರೆಸಿಡೆಂಟ್, ದಟ್ ಈಸ್ ಆರ್. ಇನ್ ದ ಕೇಸ್ ಏನಾರು ಸ್ಯಾಟಿಸ್ಫೈ ಆಗಿಲ್ಲ, ನಾಟ್ ಸ್ಯಾಟಿಸ್ಫೈಡ್ ಅಂತ ಬಂದರೆ ಎರಡೂ ಕೇಸನು, ಅವಾಗ ನಿಮ್ಮ ಆನ್ಸರ್ ಆಗುತ್ತೆ ನಾನ್ ರೆಸಿಡೆಂಟ್ ಅಂತ. ಅಕಸ್ಮಾತ್ ರೆಸಿಡೆಂಟ್ ಅಂತ ಬಂದಾಗ ನೀವು ನೆಕ್ಸ್ಟ್ ಕಂಡೀಷನ್ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಕಂಡೀಷನ್ನು ಇಟ್ ಇಸ್ ಥರ್ಡ್ ಕಂಡೀಷನ್. ಏನು, ಆರ್ಡಿನರಿ ರೆಸಿಡೆಂಟಾ ಅಥವಾ ನಾಟ್ ಆನ್ ಆರ್ಡಿನರಿ ರೆಸಿಡೆಂಟಾ ಅನ್ನೋದನ್ನ ಕಂಡುಹಿಡಬೇಕಾಗುತ್ತೆ. ಅದಕ್ಕೆ ಕಂಡೀಷನ್ ಇದೆ. ಆ ಕಂಡೀಷನ್ ಏನಪ್ಪ ಅಂದರೆ, an assessee should be present in India greater than or equal to 730 days in preceding 7 years and greater than or equal to 2 years in preceding 10 ಇದು years. ಏನು ಹೇಳ್ತದೆ ಅಂದರೆ, ಮೂರನೇ ಕಂಡೀಷನು ಅಸೆಸಿ ಇರೋನು 730 ಡೇಸ್ ಇಲ್ಲ ಅದಕ್ಕಿಂತ ಜಾಸ್ತಿ ಇಂದಿನ 7 ವರ್ಷಗಳಲ್ಲಿರಬೇಕು, ಜೊತೆಗೆ 2 ಇಯರ್ಸ್ ಇನ್ 10 ಇಯರ್ಸ್, 2 ವರ್ಷಗಳಿರಬೇಕು ಹಿಂದಿನ 10 ವರ್ಷಗಳಲ್ಲಿ. ಈ 2 ಇಯರ್ಸ್ ಸ್ಯಾಟಿಸ್ಫೈ ಆಗೋಕ್ಕೆ ನಿಮ್ಮ ಹತ್ರ 3 ಆಪ್ಷನ್ ಇದೆ. ಇಲ್ಲ ಅವನು 365 ಡೇಸ್ ಇರ್ಬೋದು, ಇಲ್ಲ 182 ಡೇಸ್ ಇರ್ಬೋದು ಫಸ್ಟ್ ಕಂಡೀಷನ್ ಪ್ರಕಾರ, ಇಲ್ಲ ಅಂದರೆ ಸೆಕೆಂಡ್ ಕಂಡೀಷನ್ ಇದೇನು ಬರದೆ ಏನಲ್ಲ, ಈ ಕಂಡೀಷನ್ ಹಾಕೊಂಡು ನೀವು ಸಾಲ್ವ್ ಮಾಡ್ಬೋದು. ಅವಾಗ ಅವನು ಅಟ್ಲೀಸ್ಟ್ 2 ಇಯರ್ಸ್ ಸ್ಯಾಟಿಸ್ಫೈ ಆದ ಅಂದರೆ ನಿಮಗಿದು ಆನ್ಸರ್ ಸ್ಯಾಟಿಸ್ಫೈಡ್ ಅಂತ ಬರುತ್ತೆ. ಸ್ಯಾಟಿಸ್ಫೈಡ್ ಅಂತ ಬಂದರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ, ಆರ್ ಪ್ಲಸ್ ಓ ಆರ್, ದಟ್ ಈಸ್ ರೆಸಿಡೆಂಟ್ ಪ್ಲಸ್ ಆರ್ಡಿನರಿ ರೆಸಿಡೆಂಟ್ ಅಂತ ಬರುತ್ತೆ. ಇನ್ ದ ಕೇಸ್ ಇದರಲ್ಲಿ ಯಾವ್ದಾರ ಒಂದು ಸ್ಯಾಟಿಸ್ಫೈ ಆಯಿತು, ಇನ್ನೊಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ 730 ಡೇಸ್ ಸ್ಯಾಟಿಸ್ಫೈ ಆಯಿತು, 10 ಇಯರ್ಸ್ ಸ್ಯಾಟಿಸ್ಫೈ ಆಗಿಲ್ಲ, 2 ಇಯರ್ಸ್ ಇರಬೇಕಿತ್ತು 10 ಇಯರ್ಸಲ್ಲಿ, ಅದಾಗಿಲ್ಲ ಅಂದಾಗ ನಿಮ್ಮ ಆನ್ಸರ್ ಏನು ಬರುತ್ತೆ, ಆರ್ ಪ್ಲಸ್ ಎನ್ ಒ ಆರ್, ರೆಸಿಡೆಂಟ್ ಪ್ಲಸ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಬರುತ್ತೆ. ಇವಾಗ